ನಮಸ್ಕಾರಪ್ಪ ಎಲ್ಲರಿಗೆ. ಇವತ್ತು ಹೈದ್ರಾಬಾದ್ನಾಗ ಇನ್ನೊಂದು ದಿನ. ಸೊ ಇವತ್ತು ನಾವು ನೋಡೋಕೆ ಬಂದೀವಿ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ. ಅದು ರಾಮಾನುಜಾಚಾರ್ಯರದು ಮೂರ್ತಿ. ಒಟ್ಟು ಟೋಟಲ್ 218 ಫೀಟ್ ಹೈಟಿಗೆ ಐತಿ. ಬಟ್ ಅದ್ರ ಮೇಲೆ ಟಾಪ್ ಅವ್ರ ಸ್ಟ್ಯಾಚ್ಯೂ ಇರೋದು 108. ಅದು ಟೋಟಲಿ ಲೈಕ್ 700 ಟನ್ನಿಂದ ಮಾಡಿದ್ದದ. ಅದು ಮತ್ತು ಪಂಚಲೋಹಗಳಿಂದ ಕೂಡಿದ್ದು. ಅದು ರೀಸೆಂಟಾಗಿ ಹೋದ ವರ್ಷ 2022 ಫೆಬ್ರವರಿ 5ರಂದು ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಬರ್ರಿ ಮತ್ತು ನೋಡ್ಕೊಂಬರೋಂಗೆಲ್ಲ ಏನೇನದ ಏನು ಸುದ್ದಿ ಐತೆ. ಇದು ಹೈದ್ರಾಬಾದಿಂದ 34 ಕಿಲೋಮೀಟ್ರ್ ಆಗ್ತದ. ಬಟ್ ಇಲ್ಲಿ ಬಸ್ ಹಿಂಗೇನೋ ಗೌರ್ಮೆಂಟ್ ವೆಹಿಕಲ್ಸ್ ಯಾವ ಅವೈಲೇಬಲ್ ಇಲ್ಲ. ಸೊ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರೈವೇಟ್ ವೆಹಿಕಲ್ಸ್ ತೊಗೊಂಬರ್ಬೇಕು. ಬಟ್ ಟೋಟಲ್ ಐ ಗೆಸ್ ಒಂದೂವರೆ ತಾಸು ಬರ್ತದೆ. ಸ್ವಲ್ಪ ರೋಡ್ ಸರಿ ಇಲ್ಲ. ಸೊ ಬಂದ್ರಪ್ಪ ಅಂದ್ರೆ ಬ್ಯೂಟಿಫುಲ್ ವ್ಯೂ ನೋಡ್ಬೋದು. 4 ಫೀಟಿಂದ ಬಂಗಾರದ ಐತಿ ಮೂರ್ತಿ ಅವ್ರದ್ದು. ಮತ್ತಿದು ಒಟ್ಟು ಅವ್ರದ್ದು ರಾಮಾನುಜಾಚಾರ್ಯರದು 1000ನೇ ಸರಿ ನೆನಪಿಗಾಗಿ ಇದು ಕಟ್ಸ್ಯಾರ. ಸೊ ಒಳಗೆ ಟೋಟಲ್ 4 ಫೀಟಿಂದು ಬಂಗಾರ ಮೂರ್ತಿ ಅದ. ಮತ್ತು ಇದಕ್ಕೆ ಒಟ್ಟು ಟೋಟಲ್ 1,000 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ ಕಟ್ಟಾಕ. ಇದು 2019ನೇ ಚಾಲೂ ಮಾಡಿದ್ದು ಕಟ್ಟಾಕ 2022ನೇ ಮುಗೀತು. ಟೋಟಲ್ 15 ತಿಂಗಳ. ಸೊ ನೋಡ್ರಿ, ಇದು ಬೆಸ್ಟ್ ಅದ್ಭುತವಾಗಿರೋಂಥ ಒಂದು ಇದು ಲೈಕ್ ಕಟ್ಟಡ ಅದ. ಸೊ ನೋಡ್ಕೊಂಬರ ಮಾಡ್ರಿ ಎಲ್ಲ. ಈ ಅದ್ಭುತ ನೋಡ್ಬೇಕಂದ್ರೆ ನೀವು 200 ರೂಪಾಯಿ ಎಂಟ್ರಿ ಟಿಕೆಟ್ ತೊಗೋಬೇಕು. ಒಂದು ಸಲ ಒಳಗೆ ಹೋದ್ರೆ ಅಂದ್ರೆ ಮುಗೀತು, ಸ್ವರ್ಗ ಇದ್ದಂಗೆ ಅದ. ಸೊ ಟೋಟಲ್ ಒಳಗೆ 108 ಗುಡಿಗಳು ಅದಾವ. ಏನು ಪ್ರತಿಯೊಂದು ಗುಡಿಗೂ ಒಬ್ಬೊಬ್ಬರು ಅರ್ಚಕರು ಅದಾರ. ಆ ಗುಡಿದು ಏನು ವಿಶೇಷತೆ ಅದ ಅನ್ನೋದನ್ನು ಅವರೆಲ್ಲ ಹೇಳ್ತಾರೆ. ಬೇಕಂದ್ರೆ ನೀವು ನಿಂತು ಕೇಳ್ಬೋದು. 108 ಅಂದ್ರೆ ಸ್ವಲ್ಪ ಟೈಮ್ ತೊಗೋತದೆ. ಸೊ ಇಫ್ ನಿಮಗೆ ಪೇಷನ್ಸು ಮತ್ತು ಟೈಮ್ ಎರಡೂ ಇತ್ತಂದ್ರೆ ನೀವು ಕೇಳ್ಬೋದು ಒಂದೊಂದಾಗಿ. ಸೊ ನಾವು ಅಷ್ಟು ಟೈಮ್ ಇದ್ದಿಲ್ಲ, ಯಾಕಂದ್ರೆ ನಾವು ಸ್ವಲ್ಪ ಲೇಟ್ ಮಾಡಿ ಹೋಗಿದ್ವಿ. ಸೊ ನಾವು ಅಷ್ಟು ಗುಡಿ ಕೇಳೋಕ್ಕಾಗಲಿಲ್ಲ. ಸೊ ಹಾಗೆ ಒಂದೊಂದೊಂದು ಕೇಳ್ಕೊತ ಬಂದ್ವಿ. ಸೊ ಹಾಗೆ ಮುಂದೆ ಹೋದ್ರೆ ಅಂದ್ರೆ ನಿಮ್ಗೆ ಪ್ರಸಾದ ಕೊಡ್ತಾರೆ. ಬಟ್ ಅದು ಫ್ರೀ ಇರೋಂಗಿಲ್ಲ, ರೊಕ್ಕ ಕೊಡಬೇಕು. ಆದರೆ ಅಲ್ಲಿ ಏನು ಸ್ಪೆಷಲಪ್ಪ ಅಂದ್ರೆ ಪುಳಿಯೋಗರೆ ಕೊಡ್ತಾರೆ. ಡೋಂಟ್ ಮಿಸ್, ತೊಗೊಂಡು ತಿನ್ನಿರಿ. ಏನು ಅದ್ಭುತ ಅದಪ್ಪ ಅಂದ್ರೆ ಮಸ್ತ್ ಐತಿ. ಸೊ ತೊಗೋರಿ ಪ್ರಸಾದ. ಅದಾಗಬೇಕು. ಇನ್ನೊಂದು ಲಡ್ಡು ಕೊಡ್ತಾರೆ. ಸೇಮ್ ತಿರುಪತಿ ಲಡ್ಡು ಇದ್ದಂಗೆ ಇರುತ್ತೆ. ಬಟ್ ಇದು ಒಂದು ಸ್ವಲ್ಪ ಬೂಂದೆ ಕಾಳದು ಸ್ವಲ್ಪ ಕ್ರಂಚಿ ಜಾಸ್ತಿ ಇರುತ್ತೆ ಟೈಪ್ ಅದ. ಸೊ ಮಸ್ತ್ ಇರ್ತವೆ. ಪ್ರಸಾದ ತೊಗೋರಿ, ಭಾರಿ ಅದ, ಮಿಸ್ ಮಾಡ್ಕೊಬೇಡ್ರಿ. ಸೊ ಎಲ್ಲ ಗುಡಿ ಹೆಂಗೆ ಕಟ್ಟಾರಪ್ಪ ಅಂದ್ರೆ ಹೆಂಗೆ ಲೈಕ್ ಸ್ಕ್ವಯರ್ನಾಗ ಕಟ್ಟಾರ. ಸೊ ಹಿಂಗೆ ಫುಲ್ ನೀವೆಲ್ಲ ಸುತ್ತ ಹಾಕಿ ಬರಬೇಕು ಏಕಾಟ. ಅಷ್ಟು ಗುಡಿ ನೋಡ್ಬೇಕಂದ್ರೆ ಐ ಥಿಂಕ್ ಅಪ್ರಾಕ್ಸಿಮೇಟ್ಲಿ ನೀವೆಲ್ಲ ಕೇಳ್ಕೊತ ಬಂದ್ರಪ್ಪ ಅಂದ್ರೆ ಒಂದು ತಾಸು ತೊಗೋತದ. ಸೊ ಇಲ್ಲಪ್ಪ ನನಗೆ ಸ್ಕಿಪ್ ಮಾಡಿದ್ರೆ ಹಾಫ್ ಆನ್ ಅವರ್ನೇ ನೀವು ಅಷ್ಟು ಗುಡಿ ನೋಡ್ಕೊಂಡು ಬರ್ಬೋದು. ಒಂದು ಸಲ ಎಲ್ಲ ನೀವು ಗುಡಿಗಳು ಮುಗಿಸ್ಕೊಂಡು ಮ್ಯಾಲೆ ಹೋದ್ರಪ್ಪ ಅಂದ್ರೆ ಎಲ್ಲಿ ರಾಮಾನುಜಾಚಾರ್ಯರ ಸ್ಟ್ಯಾಚ್ಯೂ ಐತೆ ಅಲ್ಲಿ ಹೋದ್ರೆ ಅಂದ್ರೆ ಹೆಂಗೆ ಅನ್ನಿಸ್ತಪ್ಪ ಅಂದ್ರೆ ಇನ್ನೇನು ಸ್ವರ್ಗಕ್ಕೆ ಬರೀ ಮೂರೇಗೆ ಏನು ಉಳಿದ ಅಂತ ಅನ್ನಿಸ್ಬಿಡ್ತದೆ. ಮಸ್ತ್ ಐತಿ ಆ್ಯಕ್ಚುಲಿ. ಫುಲ್ ಹಿಂಗೆಲ್ಲ ಸುತ್ತ ಆನೆಗಳು ಅದಾವ ಮ್ಯಾನ್ ಮೇಡ. ಅದ್ರ ಬಾಯಿಂದ ನೀರು ಸುತ್ತ ಎಲ್ಲ ಒಂದು ಟೈಪ್ ಕಾರಂಜಿಗಳು ಅದಾವ. ಒಂಥರ ಫುಲ್ ವ್ಯೂ ಮಸ್ತ್ ಕಾಣ್ತದೆ ಸುತ್ತ. ಯಾಕೆ ಹೈಟಿಗೆ ಐತಲ್ಲ, ಸೊ ಮಸ್ತ್ ವ್ಯೂ ಕಾಣ್ತದೆ. ಅದ್ರ ಸುತ್ತ ನೀವು ಸುತ್ತಬಹುದು, ಕೂತು ಮೆಡಿಟೇಷನ್ನು ಮಾಡ್ಬೋದು. ಮತ್ತು ಅದು ಫುಲ್ ಟಾಪ್ ಫ್ಲೋರ್ನಾಗ ಆಯಿತು. ಅದೇ ರೀತಿ ಅದ್ರ ತಳಗೆ ಏನಪ್ಪ ಅಂತಂದ್ರೆ ಫುಲ್ ಒಂದು ಹಿಂಗೆ ಗರ್ಭಗುಡಿ ಐತಿ. ಸೊ ಅಲ್ಲಿ ಇವ್ರದ್ದು ರಾಮಾನುಜಾಚಾರ್ಯರದು 4.5 ಫೀಟಿಂದು ಬಂಗಾರದ ಮೂರ್ತಿ ಐತಿ. ಸೊ ಅದು ನೋಡೋಕೆ ಅದು ಅದ್ಭುತವಾಗದ. ಒಳಗೆ ಹೋದ್ರೆ ಈ ಸ್ವರ್ಗನೇ ಅದ ಅನ್ನಿಸ್ಬಿಡ್ತದೆ, ಹಂಗದ. ಸೊ ಒಂದು ವೇಳೆ ನೀವು ಹೈದ್ರಾಬಾದ್ಗೆ ಹೋದ್ರಂದ್ರೆ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಬೆಸ್ಟ್ ಪ್ಲೇಸ್ ಅದ. ಆದಷ್ಟು ಈವ್ನಿಂಗ್ ಹೋಗಕ್ಕೆ ಟ್ರೈ ಮಾಡಿರಿ. ಯಾಕಂದ್ರೆ ನೀವು ಲೈಟಿಂಗ್ ಶೋನು ನೋಡ್ಬೋದು. ಓಕೆ, ಎಲ್ಲ ಲೈಟ್ಸ್ ಹಾಕಿರ್ತಾರೆ, ಅಲ್ಟಿಮೇಟ್ ಕಾಣ್ತದೆ ಅವಾಗ. ಬಟ್ ಟ್ರೈ ಮಾಡಿರಿ. ನೀವು ಲೈಕ್ ಬೈಕ್ ಇದ್ರೆ ಭಾಳ ಬೆಟ್ರ. ಅದಕ್ಕಿಂತ ನಿಮ್ಮ ಪ್ರೈವೇಟ್ ವೆಹಿಕಲ್ಸ್ ಇದ್ರೆ ಭಾಳ ಬೆಟ್ರ. ಯಾಕಪ್ಪ ಅಂದ್ರೆ ಗೌರ್ಮೆಂಟ್ ವೆಹಿಕಲ್ಸ್ ಎಲ್ಲ ಅವೈಲೇಬಲ್ ಇಲ್ಲ. ಅದು ಇನ್ನೊಂದು ಹೈದ್ರಾಬಾದಿಂದ 34 ಕಿಲೋಮೀಟ್ರ್ ದೂರ ಆಗ್ತದೆ, ದೂರ ಭಾಳ ಅದ. ಸೊ ಅದಕ್ಕೆ ಆದಷ್ಟು ನಿಮ್ಮ ಬೈಕ್ ಅಥವಾ ಹಿಂಗೆ ಕಾರ್ ಗಿರಿದ್ರೆ ಭಾಳ ಒಳ್ಳೆಯದು. ಓಕೆ, ಅದೇ ರೀತಿ ನೈಟ್ ವ್ಯೂ ಅದ, ಅಲ್ಟಿಮೇಟ್ ಅದ. ಸೊ ಇದ್ರ ತೋರಿಸಿನ ನಾ ಲಾಸ್ಟಿಗೆ. ಸೊ ಲಾಸ್ಟಿನ ಥರ ನೋಡಿರಿ, ಹೇಳ್ರಿ ಮತ್ತೆ ಹೆಂಗಾಗಿದೆ ವೀಡಿಯೋ ಅಂತೇಳಿ. ನೀವು ಕೇಳ್ಬೋದು ಯಾಕಪ್ಪ ಒಳಗಿಂದ ಏನೂ ತೋರಿಸಲಾಗಿದೆ. ಯಾಕಂದ್ರೆ ಅವು ಮೊಬೈಲ್ ಎಲ್ಲ ಒಳಗೆಲ್ಲ ಅಲಾವಿಲ್ಲ. ಸೊ ಒಳಗೆ ಹೋಗಿದ್ರೆ ಭಾರಿ ಇರ್ತಿತ್ತು.
ಬಟ್ ಏನು ಮಾಡೋಕ್ಕಾಗಂಗಿಲ್ಲ. ಸೊ ಇಲ್ಲ ಅನ್ನೋರು ಇಲ್ಲ. ಮತ್ತು ಅದೇ ರೀತಿ ಹೊರಗೆ ಬಂದೆವು, ನಾವು ವೆಯ್ಟ್ ಮಾಡತ್ತಿದ್ವಿ ಆ್ಯಕ್ಚುಲಿ ಯಾವಾಗ ಹೊತ್ತು ಮುಳುಗ್ತಂತೇಳಿ. ಸೊ ಅವಾಗ ನೋಡ್ತೀವಿ ಲೈಟ್ ಚಾಲು ಮಾಡಿದ್ವಿ, ವಾ ಅದ್ಭುತ, ಏನು 2 ಕಣ್ಣು ಸಾಲಂಗಿಲ್ಲ ನೈಟ್ ಅಂತೂ ಅಷ್ಟು ಮಸ್ತ್ ಅದ. ಸೊ ನೋಡಿರಿ ಆಯ್ತು. ಹೊಸ್ದಾಗಿ ಯಾರಾಗಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿಪ್ಪ ಚಾನಲ್ಗೆ, ಯಾಕಂದ್ರೆ ಇನ್ನೂ ಹೊಸ ವೀಡಿಯೋ ಭಾಳ ಬರೋದಾವ. ಯಾಕೆ ನೀವು ಮಿಸ್ ಮಾಡ್ಕೊಬಾರ್ದು, ಅದ್ರ ಕಾಲಾಗ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ.